ವಾವ್, ಇದೊಂಥರ ಸಖತ್ತಾಗಿದೆ. ಮೋಸ್ಟ್ಲಿ ಸರ್ ಕಕ್ಕದೆ ಕಕಮ್ ಟು ಕೇರಳ ಸ್ಟೇಟ್ ಅಂತ ಲೂಸ್ ನನ್ನ ಮಗ ಗುರು ಇವನು. ತಿರ್ಗಾ ಜೋರಾಗಿ ಮಳೆ. ರಾಣಿಪುರಂ ಅಂತ. ಇವಾಗ ರಾಣಿಪುರಂ ತಲುಪಿ ಆಯಿತು. ಒಂದು 200 ಮೀಟರ್ಸ್ ನಡಿಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಇದಕ್ಕೆ ಇದೆ. ಬಿಸಿಲು ಜಾಸ್ತಿ ಬೀಳ್ತಾ ಇಲ್ಲ. ಇದು 2.5 ಕಿಲೋಮೀಟರ್ಸ್ ಟ್ರೆಕ್ಕಿಂಗು. ಅಲ್ಲಿ ಏನಕ್ಕೆ ಬರಬಾರ್ದು ಅಂತ ನೋಡಿ. ಸೊ ನಾವಿವಾಗ ಮನೆಯಿಂದ ತಂದಿರೋ ಕೋಲೆ ಬಿಟ್ಟಿದ್ದೀನಿ ಅಣ್ಣ. ಇದೆ ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತಿದೆ. ಆಲ್ಮೋಸ್ಟ್ ನಾವು ಹತ್ರ ಬಂದಿದ್ದೀವಿ. ನಿಮಗೆ ಅಲ್ಲಿ ಏನು ಕಾಣ್ತೀವಿ. ಫೈನಲಿ ರಾಣಿಪುರಂಗೆ ಮೇಲ್ಗಡೆ ಬಂದಾಯಿತು. ಬಟ್ ವೈಸರ್ ಹೋಗಿದೆ. ಈ ಕಡೆ ನೋಡಿದ ಭಾಗ ನನ್ನ ಹತ್ರ ಇದೆ. ಸೊ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚಿಂತನ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಹೊಸ ವ್ಲಾಗಿಗೆ ಆತ್ಮೀಯವಾದ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ರಾಣಿಪುರಂ ವ್ಯೂ ಪಾಯಿಂಟ್. ಕೇರಳದಲ್ಲಿ ಇರುವಂಥ ಒಂದು ವ್ಯೂ ಪಾಯಿಂಟು. ಇದರ ಹೆಸರು ರಾಣಿಪುರಂ ಅಂತ. ಸೊ ಈ ವ್ಯೂ ಪಾಯಿಂಟ್ ಇರೋದು ಕೇರಳದ ಕಾಸರಗೋಡು ಡಿಸ್ಟ್ರಿಕ್ಟ್ ಹತ್ರ. ನಮ್ಮ ಮನೆಯಿಂದ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟ್ಲಿ. ಸೊ ಟೈಮ್ ಸರಿಯಾಗಿ ಇವಾಗ 9 ಗಂಟೆ. ಮಳೆ ಏನಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಅಂದರೆ ಬೆಳಿಗ್ಗೆ ಸ್ವಲ್ಪ ಮಳೆ ಹೊಡಿತಿತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ಅದರಿಂದ ಆದಷ್ಟು ಬೇಗ ಅಲ್ಲಿಗೆ ತಲುಪಕ್ಕೆ ಟ್ರೈ ಮಾಡೋಣ. ಸೊ ನಾನು ಹೋಗ್ತಿರೋದು ಭಾಗಮಂಡಲ ಕರಿಕೆ ರೂಟ್ ಮೇಲೆ. ಸೊ ಅದು ನಮಗೆ ಹತ್ರ ಆಗುತ್ತೆ. ಸೊ ಬನ್ನಿ ಹೋಗೋಣ. ಈ ಕಡೆ ಹೋದರೆ ತಲಕಾವೇರಿಗೆ ಹೋಗ್ತೀವಿ. ಸೊ ನಾವು ಹೋಗ್ಬೇಕಾಗಿರೋದು ಈ ಕಡೆ. ಸೊ ಇದಿಲ್ಲೇನು ನೋಡ್ತಾ ಇದ್ದೀರಾ, ಇದೇ ಭಾಗಮಂಡಲ ಭಗಂಡೇಶ್ವರ ಟೆಂಪಲ್. ಸೊ ಇವಾಗ ಟೆಂಪಲ್ಗೆ ಹೋಗೋಕ್ಕಾಗಲ್ಲ. ನಾವು ಆದಷ್ಟು ಬೇಗ ಟ್ರೆಕ್ಕಿಂಗ್ ಸ್ಪಾಟ್ಗೆ ತಲುಪಬೇಕು ಬೇಗ. ಇವಾಗ ನೀವು ನೋಡಿದ್ರಲ್ಲ, ಅದೇ ಭಾಗಮಂಡಲ. ತಲಕಾವೇರಿಗೆ ಹೋಗ್ಬೇಕಂದ್ರೆ ಆಗಲೇ ತೋರಿಸ್ಕೊಡುತ್ತೆ, ಅಲ್ಲಿ ಆ ಕಡೆ ಹೋಗ್ಬೇಕಾಗುತ್ತೆ. ಸೊ ನಾವು ಸೊ ಇಲ್ಲಿ ಮುಂದೆ ನಾವು ಲೆಫ್ಟ್ ತಗೋಬೇಕು. ಅಂದರೆ ಕರಿಕೆ ರೋಡ್ ಇದು. ಈ ರೋಡಲ್ಲಿ ಹೋಗಬೇಕಾಗುತ್ತೆ ನಾವು. ಇವಾಗ ಟೈಮ್ ಸರಿಯಾಗಿ 10:15. ಬಟ್ ಇಲ್ಲಿ ನೋಡಿ ನಿಮಗೆ ಮೋಡ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ. ಕ್ಲೈಮೇಟ್ ಒಂಥರ ಮಸ್ತ್ ಇದೆ ಅಂದ್ಕೊಳ್ಳಿ. ಗೈಸ್, ಈ ರೋಡ್ ಒಂಥರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿ ಮುಂದೆ ಹೋಗ್ತಾ ತುಂಬ ವಾಟರ್ ಫಾಲ್ಸ್ ಇದೆ ಅಂತೆ. ಬನ್ನಿ ವಿಟ್ನೆಸ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ರೋಡಲ್ಲಿ ನಾನು ಫಸ್ಟ್ ಟೈಮ್ ಗುರು ಬರ್ತಾ ಇರೋದು. ಇಲ್ಲಿ ಬಸ್ ಬೇರೆ ಇದೆಯಾ, ನನಗೆ ಸೈಡ್ ಕೊಡೋಣ, ಇಲ್ಲ ನನ್ನ ಮೇಲೆ ಎಗರ್ಸ್ಕೊಂಡು ಹೋಗ್ಬಿಡ್ತಾನೆ. ರೋಡ್ ಸಿಕ್ಕಾಪಟ್ಟೆ. ಕಾಂಜಂಗಾಡು ಬಸ್ ಗುರು, ಕಾಂಜಂಗಾಡು ಮೈಸೂರು ರೋಡ್ ಸಿಕ್ಕಾಪಟ್ಟೆ ಸಣ್ಣ ರೋಡ್ ಇದು. ಹಂಗೆ ಮುಂದೆ ಬರ್ತಾ ನಮಗೆ ಒಂದು ಫಸ್ಟ್ ವಾಟರ್ ಫಾಲ್ಸ್ ಕಾಣಕ್ಕೆ ಸಿಕ್ತು. ನೋಡೋಣ ಅಂತ. ಇದೊಂಥರ ಸಣ್ಣ ವಾಟರ್ ಫಾಲ್ಸು. ಅಂದರೆ ಇವಾಗ ಮಳೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಜಾಸ್ತಿ ನೀರಿಲ್ಲ, ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಮುಂದೆ ಹೋಗ್ತಾ ವಾಟರ್ ಫಾಲ್ಸ್ ಜಾಸ್ತಿ ಸಿಗ್ಬೋದೇನೋ. ಸರಿ ಬನ್ನಿ ಮುಂದೆ ಹೋಗುವ. ಸೊ ಗಾಯ್ಸ್, ಇನ್ನು ಸ್ವಲ್ಪ ಮುಂದೆ ಬರ್ತಾ ಇನ್ನೊಂದು ದೊಡ್ಡ ವಾಟರ್ ಫಾಲ್ಸ್ ಇದೆ ನಮ್ಮ ಕಣ್ಮುಂದೆ. ವಾವ್, ಇದೊಂಥರ ಸಖತ್ತಾಗಿದೆ. ಮೋಸ್ಟ್ಲಿ ಇಲ್ಲಿ ಒಂದು ಸ್ಟಾಪ್ ಹಾಕಲೇಬೇಕು ಇವಾಗ. ಅಲ್ಲಿ ಏನೋ ಬೋರ್ಡ್ ಕೂಡ ಹಾಕಿದ್ದಾರೆ, ನೋಡೋಣ ಏನು ಹಾಕಿದ್ದಾರೆ ಅಂತ. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ಗುರು. ಬಟ್ ಫಾಲ್ಸ್ ಮಾತ್ರ ಸಖತ್ತಾಗಿದೆ. ಬೇಗ ಹಂಗೆ ನಿಮಗೆ ಲೈಟಾಗಿ ತೋರಿಸ್ಕೊಂಡು ಮುಂದೆ ಹೋಗೋಣ. ಯಾಕಂದರೆ ಇಲ್ಲಿ ನಿಲ್ಲಿಸಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದರೆ ಫೈನ್ ಹಾಕ್ತಾರೆ. ಸುಮ್ಮನೆ ಏನಕ್ಕೆ ರಿಸ್ಕ್ ಅಲ್ವಾ. ಸೊ ಹಂಗೆ ಲೈಟಾಗಿ ನೋಡ್ಕೊಳ್ಳಿ. ಇನ್ನು ಮುಂದೆ ಎಲ್ಲಾದರೂ ಸ್ಟಾಪ್ ಆದರೆ ನಿಮಗೆ ತೋರಿಸ್ತೀನಿ. ಇದೊಂಥರ ಸೂಪರ್ ಆಗಿದೆ ಫಾಲ್ಸ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಫಾಲ್ಸ್ ಇದು ಮಾತ್ರ. ಇವಾಗ ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ. ಇದು ನೋಡಿ ಗುರು, ಇದು ಸಕ್ಕತ್ತು ಗುರು. ಎಷ್ಟು ಫಾಲ್ಸ್ ಗುರು ಈ ರೋಡಲ್ಲಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಇಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಸರ್ ಕಕ್ಕದೆ ಹಾಂ, ಹೋಗ್ಬೋದಲ್ಲ? ಥ್ಯಾಂಕ್ ಯು.
ರೈನ್ ಜಾಕೆಟ್ ಹಾಕೋ ಟೈಮ್ ಬಂತು. ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ಕೇರಳ ಸ್ಟೇಟ್ ಅಂತ. ಲೂಸ್ ನನ್ನ ಮಗ ಗುರು ಇವನು, ನೋಡೋದಿಲ್ಲ ಏನಿಲ್ಲ, ಒಟ್ರಾಸ್ ತೆಗಿತಿದ್ದಾರೆ ಗಾಡಿ. ತಿರ್ಗಾ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಬಟ್ ಎಲ್ಲೂ ನಿಲ್ಸಲ್ಲ, ಹೋಗ್ತಾ ಇರೋದೆ, ಬನ್ನಿ ಹೋಗೋಣ ಮುಂದೆ. ಸೊ ಇಲ್ಲಿ ಪಾಣಕ್ಕಾಡು ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ರಾಣಿಪುರಂ ಅಂತ. ಸೊ ಇಲ್ಲಿಂದ 10 ಕಿಲೋಮೀಟರ್ಸ್ ಅಂತೆ. ರೋಡ್ ಮಾತ್ರ ಸಖತ್ತಾಗಿದೆ, ಬನ್ನಿ ಹೋಗೋಣ. ಅನ್ಕೊಳ್ಳಿ. ವಾಯ್ಸ್ ಎಲ್ಲ ವೈಬ್ ಮಾಡ್ತಾ ಇದ್ದಾರೆ. ಕ್ರೇಜಿ ಅನ್ಕೊಳ್ಳಿ. ಎಷ್ಟೊಂದು ಜನರು ಬಂದಿದ್ದಾರೆ ಅಂದರೆ ಫೇಮಸ್ ಕಾಣಿದೆ. ಪಾರ್ಕಿಂಗ್ ಇದೆ, ಸೊ ಪಾರ್ಕಿಂಗ್ ಹಾಕೋಣ. ಗೈಸ್ ಫೈನಲಿ ನಾವು ಇವಾಗ ರಾಣಿಪುರಂ ತಲುಪಿ ಆಯಿತು. ಸೊ ಫಸ್ಟ್ ಟಿಕೆಟ್ ತೊಗೊಳ್ಬೇಕು. ಜನರು ನೋಡಿ ಯಾವ ಥರ ಇದ್ದಾರೆ ಅಂತ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನರು ಇದ್ದಾರೆ. ಸರಿ ಬನ್ನಿ ಫಸ್ಟ್ ಹೋಗಿ ಟಿಕೆಟ್ ತೊಗೊಳ್ಳೋಣ. ನಿಮಗೆ ಇಲ್ಲಿ ಟಿಕೆಟ್ ಲೀಸ್ಟ್ ಕಾಣಿಸ್ತಿರ್ಬೋದು. ಅಡಲ್ಟ್ಸ್ಗೆ 50, ಚಿಲ್ಡ್ರನ್ 20, ಫಾರಿನರ್ಸ್ 150 ಮತ್ತು ಕ್ಯಾಮರಾಸ್ ಏನಾದಿದ್ದರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ಕಾರ್ಡ್ ಮತ್ತು UPI ಟ್ರಾನ್ಸಾಕ್ಷನ್ ಮಾತ್ರ ಮಾಡ್ತಾರೆ, ಕ್ಯಾಶ್ ತಗೊಳ್ಳಲ್ಲ. ನಿಮಗೆ ಹೇಳಿಲ್ಲ ನನ್ನ ಜೊತೆ ಯಾರು ಬಂದಿದ್ದಾರೆ ಇವತ್ತು ಅಂತ. ಸೊ ನನ್ನ ನೇಬರ್ ಆಕಾಶ್ ಬಂದಿದ್ದಾನೆ. ಸೊ ಹಾಯ್ ಹೇಳು. ಹಾಯ್ ಗಾಯ್ಸ್. ಸೊ ನಂದು ವ್ಲಾಗಲ್ಲಿ ಇವನು ಇರ್ತಾನೆ ಇವತ್ತು. ಸೊ ಟಿಕೆಟ್ ತೊಗೊಂಡು ನಾವು ಹೊರಟ್ವಿ. ಸೊ ಫಸ್ಟಲ್ಲೇ ಫಾರೆಸ್ಟ್ ಸಿಗುತ್ತೆ. ಫಾರೆಸ್ಟ್ ಒಳಗಡೆ ಒಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಲಿಟ್ರಲಿ ಸಿಕ್ಕಾಪಟ್ಟೆ ಜನರು ಇದ್ದಾರೆ ಗುರು. ಇವತ್ತು ವೀಕೆಂಡ್ ಬಂದಿರೋದ್ರಿಂದ ಸಕ್ಕ ಜನರು ಅಂದ್ಕೊಳ್ಳಿ. ಬಟ್ ನಾನು ಇಷ್ಟು ಜನರು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಸೊ ಒಂದು ಫಾರೆಸ್ಟ್ ಒಳಗಡೆ ಒಂದು 200 ಮೀಟರ್ಸ್ ನಡಿಬೇಕಾಗುತ್ತೆ. ಸೊ ಅಲ್ಲಿಂದ ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಓಪನ್ ಪ್ಲೇಸ್ ವ್ಯೂ ಶೋ ಆಗುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಹೊರಗಡೆ ಬಂದ್ವಿ ನಾವು ಇವಾಗ. ನಿಮಗೆ ನೋಡ್ತಿರ್ಬೋದು ಸಖತ್ತಾಗಿದೆ ಒಂಥರ ಇಲ್ಲಿ. ಬಟ್ ಫುಲ್ ಫಾಗ್ ತುಂಬ್ಕೊಂಡಿದೆ, ಆದ್ರೂ ಚೆನ್ನಾಗಿದೆ. ಮಸ್ತ್ ಗಾಳಿ ಬೀಸ್ತಿದೆ, ಸಿಕ್ಕಾಪಟ್ಟೆ ಚಳಿ ಎಲ್ಲನೂ ಇದೆ ಗುರು ಇಲ್ಲಿ. ರಾಣಿಪುರಂ ಸೂಪರ್ ಸ್ಪಾಟ್ ಅಂದ್ಕೊಳ್ಳಿ ಇದು. ಇವಾಗ ಫಾರೆಸ್ಟಿಂದ ಹೊರಗಡೆ ಬಂದಿದ್ದೀವಿ. ಲೈಕ್ ನಿಮ್ಗೆ ಕಾಣಿಸ್ತಿರ್ಬೋದು, ಎಲ್ಲ ಓಪನ್ ಆಗಿದೆ. ವ್ಯೂ ನೋಡಿ ಸಖತ್ತಾಗಿದೆ ಮಾತ್ರ. ಇಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ರಾಣಿಪುರಂ. ಇನ್ನು ಹೋಗ್ತಾ ಗೈಸ್, ಈ ರಾಣಿಪುರಂ ಲೊಕೇಟ್ ಆಗಿರೋದು ಕೇರಳದ ಕಾಸರಗೋಡು ಡಿಸ್ಟ್ರಿಕ್ಕಲ್ಲಿ. ಸೊ ಇದನ್ನ ಊಟಿ ಆಫ್ ಕೇರಳ ಅಂತಲೂ ಕರೀತಾರೆ. ಬಟ್ ಇದಕ್ಕಿಂತ ಮುಂಚೆ ಇದಕ್ಕೆ ಮರುತಮಲೆ ಅಂತ ಕರೀತಾ ಇದ್ರು. ಬಟ್ ಇವಾಗ ರಾಣಿಪುರಂ ಅಂತ ಕರೀತಾರೆ. ಇದು ಸೀ ಲೆವೆಲಿಂದ ಆಲ್ಮೋಸ್ಟ್ 2440 ಫೀಟ್ ಹೈಟಲ್ಲಿದೆ. ಸೊ ಈ ರಾಣಿಪುರಂಗೆ ರೀಚ್ ಆಗಬೇಕಂದ್ರೆ ನಿಮಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಅದು ಕಾಂಜಂಗಾಡು ಅಂದರೆ ಕಾಂಜಂಗಾಡಿಗೆ 45 ಕಿಲೋಮೀಟರ್ಸ್ ಇದೆ, ಕಾಂಜಂಗಾಡಿಂದ ರಾಣಿಪುರಂಗೆ. ಹಾಗೆ ನಿಯರೆಸ್ಟ್ ಏರ್ಪೋರ್ಟ್ ಅಂದರೆ ಅದು ಮ್ಯಾಂಗ್ಳೂರಿಂದ 125 ಕಿಲೋಮೀಟರ್ಸ್ ಇದೆ. ಸೊ ಇನ್ನೊಂದು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ವಿ ಇವಾಗ. ಫಾರೆಸ್ಟ್ ಒಳಗಡೆ ಯಾವ ಥರ ಇದೆ ನೋಡಿ ಗೈಸ್. ಮಂಜು ಕಡೆ ಬಿಸಿಲು ಜಾಸ್ತಿ ಬೀಳ್ತಾ ಇಲ್ಲ, ಬಿಸಿಲು ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕಾಗಿ ಇಷ್ಟೊಂದು ಮಂಜಿದೆ.
ಆಲ್ಮೋಸ್ಟ್ ಒಂದು ಅರ್ಧ ಬಂದಿದ್ದೀವಿ, ಇನ್ನೊಂದು ಅರ್ಧ ಹೋಗಬೇಕು. ಜನರು ಗುರು, ಸಿಕ್ಕಾಪಟ್ಟೆ ಜನರು. ವೀಕೆಂಡ್ ಅಲ್ಲ, ಸರಿ ಜನರಿದ್ದಾರೆ ಮಾತ್ರ. ಸೊ ಇಲ್ಲೆಲ್ಲ ಫುಲ್ ವ್ಯೂ ಓಪನ್ ಆಗಿದೆ, ಒಂಥರ ಚೆನ್ನಾಗಿದೆ. ಇದು 2.5 ಕಿಲೋಮೀಟರ್ಸ್ ಟ್ರೆಕ್ಕಿಂಗು, ಬಟ್ ಕಷ್ಟ ಅಂತ ಏನು ಅನಿಸಲ್ಲ. ಸೊ ಗೈಸ್, ನಾನು ಆಗಲೇ ಹೇಳಿದೆ ಅಲ್ವಾ, ವೀಕೆಂಡಲ್ಲಿ ಏನಕ್ಕೆ ಬರಬಾರ್ದು ಅಂತ. ನೋಡಿ ಎಷ್ಟು ಜನರು ಇದ್ದಾರೆ ಗೊತ್ತಾ. ಇವತ್ತು ಕೆಳಗಡೆ ನೀವು ಪಾರ್ಕಿಂಗ್ ನೋಡಿದ್ವಲ್ಲ, ಎಷ್ಟೊಂದು ಜನ ಅಂದರೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನರು ಬಂದಿದ್ದಾರೆ. ಗೈಸ್, ನೀವೇನಾದರೂ ಇಲ್ಲಿಗೆ ಬರೋ ಪ್ಲ್ಯಾನ್ ಮಾಡಿಕೊಂಡ್ರೆ ವೀಕ್ ಡೇಸಲ್ಲೇ ಬನ್ನಿ. ಸೊ ವೀಕ್ ಡೇಸಲ್ಲಿ ಬಂದರೆ ನಮಗೆ ಆಲ್ಮೋಸ್ಟ್ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ವೀಕೆಂಡ್ಸಲ್ಲಿ ಬಂದರೆ ಇದೇ ಥರ ಸಖತ್ ಹಿಂಸೆ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ವೀಕ್ ಡೇಸಲ್ಲೇ ಬನ್ನಿ. ಮೇಲೆ ಹೋಗ್ತಾ ಹೋಗ್ತಾ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಇದೊಂದು ವ್ಯೂ ತೋರಿಸ್ತೀನಿ ನೋಡಿ. ಸೊ ನಾವಿವಾಗ ಮನೆಯಿಂದ ತಂದಿರೋ ಕೋಲೆ ಪುಟ್ಟು ತಿನ್ನೋಣ. ಕೋಲೆ ಪುಟ್ಟು ಅಂದ್ರೆ ಏನಂತ ಗೊತ್ತಿಲ್ಲ, ಅದೇ ತೋರಿಸ್ತೀನಿ ನೋಡಿ ಇವಾಗ ನಾನು. ಸೊ ಹಲಸಿನಲ್ಲಿ ಮಾಡಿರ್ತಾರೆ ಇದೇ ಕೋಲೆ ಪುಟ್ಟು, ಸಖತ್ತಾಗಿರುತ್ತೆ. ನಾವೊಂದು ತಿಂದು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ, ಯಾಕಂದರೆ ಸಖತ್ ಹೊಟ್ಟೆ ಹಸಿತಿದೆ, ಸುಸ್ತಾಗ್ತಿದೆ. ಓಕೆ, ಸೊ ಇವಾಗ ನಾವೊಂದು ಸ್ಮಾಲ್ ಬ್ರೇಕ್ ತಗೊಂಡು ಇವಾಗ ಮುಂದೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನು 1.5 ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ. ಗೈಸ್, ಇವಾಗ ಒಂದು ಆಲ್ಮೋಸ್ಟ್ ಬಂದಿದ್ದೀವಿ. ಅಲ್ಲಿ ಏನೋ ಕಾಣಿಸ್ತಿದೆ, ಅಂಗಡಿನ ಏನಂತ ಗೊತ್ತಿಲ್ಲ. ಅದು ಮಳೆ ಬರ್ತಿದೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತಿದೆ. ಕೊಡೆ ತೆಗಿಯೋ. ಇಷ್ಟೊತ್ತು ವ್ಯೂ ಚೆನ್ನಾಗಿತ್ತು, ಇನ್ನು ವ್ಯೂವಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫುಲ್ ನೋಡಿ, ಆಗಲೇ ಎಷ್ಟು ಚೆನ್ನಾಗಿತ್ತು, ಫುಲ್ ಕವರ್ ಆಗಿಬಿಟ್ಟಿದೆ, ಏನೇ ಕಾಣಿಸ್ತಾ ಇಲ್ಲ. ಏನೇನುಂಟು ಎಕ್ಸ್ಪೀರಿಯನ್ಸ್? ಗಾಯ್ಸ್ ನೀವು ಬನ್ನಿ, ಗೌಜಿ ಮಾಡಿ ಅಷ್ಟೇ, ಮತ್ತೆ ಇಲ್ಲ ಗುರು. ಇವಾಗಂತೂ ಏನೋ ಕಾಣಿಸ್ತಿಲ್ಲ, ಫುಲ್ ಫಾಗ್ ತುಂಬ್ಕೊಂಡಿದೆ. ಇಷ್ಟೊತ್ತು ವ್ಯೂ ಚೆನ್ನಾಗಿತ್ತು, ಹಂಗೆ ಸ್ವಲ್ಪ ಫೋಟೋಸ್ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ ಅಂದರೆ ಫುಲ್ ಕ್ಲೌಡ್ಸ್ ತುಂಬ್ಕೊಂಡಿದೆ. ಪರವಾಗಿಲ್ಲ, ಈ ವ್ಯೂ ಸಖತ್ತಾಗಿದೆ. ಅಲ್ಲಿ ಆ ಮೋಡದೊಳಗಡೆ ಒಂದು ಇದು ಕಾಣಿಸ್ತಿಲ್ಲ, ಅಲ್ಲಿ ಹೋಗ್ಬೇಕು ನಾವು ಇವಾಗ. ಅಷ್ಟು ಕಷ್ಟ ಇಲ್ಲ, ಈಸಿಯಾಗಿ ಹೋಗ್ಬೋದು. ಲೆಟ್ಸ್ ಗೋ. ಮುಕ್ಕಾಲು ಟ್ರೆಕ್ಕಿಂಗ್ ಆದಮೇಲೆ ಇಲ್ಲೊಂದು ಅಂಗಡಿ ಇದೆ, ಒಂದು ಸಣ್ಣ ಶಾಪ್ ಇದೆ. ಏನು ಸಿಗುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ಬಂದು ಆಲ್ಮೋಸ್ಟ್
ತಲುಪಕ್ಕೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಅಲ್ಲೊಂದು ಶಾಪಲ್ಲಿ ಮಜ್ಜಿಗೆಲ್ಲ ಕುಡ್ಕೊಂಡು ಈಗ ಮುಂದೆ ಹೋಗ್ತಾಯಿದ್ದೀವಿ. ಮಜ್ಜಿಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸಾಕು ಈಗ ಹೋಗೋಣ. ಆಲ್ಮೋಸ್ಟ್ ನಾವು ಹತ್ರ ಬಂದಿದ್ದೀವಿ. ನಿಮಗೆ ಅಲ್ಲಿ ಏನು ಕಾಣಿಸ್ತಿದೆ, ಆ ದೊಡ್ಡ ಕಲ್ಲು ಕಾಣಿಸ್ತಿದಿಲ್ಲ, ಅದಾದ ಆಚೆ ಕಡೆ ಹೋದರೆ ನಾವು ಇದನ್ನ ಲೈಕ್ ಈ ಟ್ರೆಕ್ನ ಕಂಪ್ಲೀಟ್ ಮಾಡ್ದಂಗೆ. ಸೊ ವ್ಯೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಫುಲ್ ಕ್ಲೌಡ್ಸ್ ಇದೆ. ಸೊ ಆಗಲೇ ಸ್ವಲ್ಪ ಕ್ಲಿಯರ್ ಇತ್ತು, ಇವಾಗ ಕ್ಲೌಡ್ಸ್ ಇಲ್ಲ. ನೋಡೋಣ ಮೇಲ್ಗಡೆ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಕ್ಲೌಡ್ ಕ್ಲಿಯರ್ ಆಗುತ್ತಾ ಏನು ಅಂತ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ರಾಣಿಪುರಂಗೆ ಮೇಲ್ಗಡೆ ಬಂದಾಯಿತು. ಬಟ್ ಏನು ಕಾಣಿಸ್ತಾ ಇಲ್ಲ, ಫುಲ್ ಕ್ಲೌಡ್ ತುಂಬಿಕೊಂಡಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಬಂದ್ಬಿಟ್ಟು ತುಂಬ ಒಂದು 10 ಮಿನಿಟ್ಸ್ ಮೇಲೇ ಆಯಿತು, ಬಟ್ ಕ್ಲೌಡ್ಸ್ ಕ್ಲಿಯರ್ ಆಗ್ತಿಲ್ಲ, ಆಗಲ್ಲ ಕಾಣಿಸುತ್ತೆ. ನೋಡೋಣ, ಇನ್ನೊಂದು ಸ್ವಲ್ಪ 10-15 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ. ಕ್ಲೌಡ್ ಕ್ಲಿಯರ್ ಆದರೆ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಮಾಡೋಣ ಅಂತ. ಸೊ ನೋಡುವ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ದಾಟ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೇಗಿದೆ ಗುರು ಇದು, ಸ್ವಲ್ಪ ಮಿಸ್ ಆದ್ರೆ ನಾಲ್ಕು ಇಳಿ ಒಂದು ಡೇಂಜರ್ ಇದೆ ಅಂತೀನಿ. ನಿಮಗೆ ಇದ್ರೆ ಏನಿಲ್ಲ ಗುರು, ಗಾನ್ ಇದ್ರೆ ಏನಿಲ್ಲ, ಗಾನ್. ಮಳೆ ಬೇರೆ ಬರ್ತಾ ಇದೆ. ಸೊ ಫೈನಲಿ ಗೈಸ್ ಇವಾಗ ನಾವು ಕೆಳಗಡೆ ಬಂದಾಯಿತು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮೇಲ್ಗಡೆ ಅಷ್ಟೇನು ನೋಡೋಕ್ಕೆ ಸಿಕ್ಕಿಲ್ಲ, ಲೈಕ್ ಫುಲ್ ಕ್ಲೌಡ್ಸ್ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಕ್ಲೈಮೇಟ್ ನಾವು ಅಂದ್ಕೊಂಡಂಗಿರಲ್ಲ. ಬಟ್ ಅಲ್ಲಿ ತುಂಬ ವೆಯ್ಟ್ ಮಾಡಿದ್ವಿ, ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಬಟ್ ಕ್ಲೌಡ್ಸ್ ಕ್ಲಿಯರ್ ಆಗೇ ಇಲ್ಲ. ಸೊ ಇಲ್ಲಿ ಕೆಳಗಡೆ ಬರ್ತಾ ನೋಡಿ ಮಳೆನೇ ಇಲ್ಲ, ಮಳೆ ಎಲ್ಲ ಫುಲ್ ಮಳೆ ಹೋಯಿತು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಆಕಾಶ್, ಇವತ್ತು ನನ್ನ ಜೊತೆ ಈ ಬ್ಲಾಗಲ್ಲಿ ಆ್ಯಡ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಬೈ, ಟೇಕ್ ಕೇರ್. ಸೊ ಗೈಸ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಲಿಟ್ರಲಿ ಡಿಸಪಾಯಿಂಟ್ ಆಯಿತು. ಏನು ವಿಷಯಪ್ಪ ಅಂತ ಹೇಳಿದ್ರೆ, ನನ್ನ ಗಾಡಿ ಸ್ಟ್ಯಾಂಡ್ ಹಾಕಿರೋ ಗಾಡಿ ಬಿದ್ದೋಗ್ಬಿಟ್ಟು ಈ ಥರ ಸಿಚುವೇಶನಲ್ಲಿ ಇದೆ ಗುರು. ಅರ್ಧ ವೈಸರ್ ಹೋಗಿದೆ, ಈ ಕಡೆ ನೋಡ್ತಿರ್ಬೋದು ಬ್ರೇಕ್ ಲಿವರ್ನು ಕಟ್ಟಾಗಿದೆ. ಸೊ ಅದರದ್ದು ಅರ್ಧ ಭಾಗ ನನ್ನ ಹತ್ರ ಇದೆ. ಸೊ ಏನು ವಿಷಯ ಅಂತ ಹೇಳಿದ್ರೆ, ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಫುಲ್ ಆಗಿತ್ತು. ವೀಕೆಂಡ್ ಆಗಿರೋದ್ರಿಂದ ಪಾರ್ಕಿಂಗ್ ಫುಲ್ ಆಗಿತ್ತು. ಸೊ ನಾನು ಕೆಳಗಡೆ ಸ್ವಲ್ಪ ಕೆಳಗಡೆ ನಿಲ್ಲಿಸಿದೆ ಗಾಡಿನ. ಸೊ ಏನೋ ಮೋಸ್ಟ್ಲಿ ವೆಯ್ಟಿಗೆ ಬಿದ್ದಿದೆಯಾ ಗೊತ್ತಿಲ್ಲ, ಬಿದ್ದಿರೋ ಫೋರ್ಸ್ಗೆ ಫ್ರಂಟ್ ವೈಸರು ಬ್ರೇಕ್ ಲಿವರ್ ಫುಲ್ ಊಸ್ಟ್ ಆಗಿದೆ. ಈಗ ಫ್ರಂಟ್ ಬ್ರೇಕ್ ಇಲ್ಲ,
ಇಲ್ಲಿ ಇವತ್ತು ನೋಡಿದ್ರೆ ಸಂಡೇ ಇವತ್ತು ಇಲ್ಲಿ ಗ್ಯಾರೇಜಸ್ ಏನು ಇರಲ್ಲ ಅಂತೆ. ಇವಾಗ ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ. ಗಾಡಿ ನಂಗೆ ನೋಡೋಕ್ಕೆ ಆಗ್ತಿಲ್ಲ ಗೈಸ್, ಸಖತ್ ಬೇಜಾರಾಗ್ತಿದೆ. ಟ್ರಕ್ಕಿಂಗ್ ಎಲ್ಲ ಮಸ್ತಿತ್ತು, ಬಂದು ಕೆಳಗಡೆ ಬಂದು ನೋಡಿದ್ರೆ ಬಟ್ ಯಾರೋ ಪುಣ್ಯಾತ್ಮ ಗಾಡಿನ ಎತ್ತಿ ನಿಲ್ಲಿಸಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಅಟ್ಲೀಸ್ಟ್ ವೈಸರ್ ಹೋಗಿದ್ರೆ ತೊಂದರೆ ಇರ್ತಿದ್ದಿಲ್ಲ. ಬ್ರೇಕ್ ಲಿವರ್ ಕಟ್ ಆಗಿಬಿಟ್ಟಿದೆ. ಈಗ ನೋಡೋಣ, ಏನಾದರೂ ಮಾಡಬೇಕು, ಏನಾದರೂ ಜುಗಾಡ್ ಮಾಡೋಕ್ಕಾಗುತ್ತಾ ನೋಡೋಣ. ಇಲ್ಲ ಏನಾದರೂ ಗ್ಯಾರೇಜ್ ಸಿಕ್ಕಿದ್ರೆ ತೋರ್ಸೋಕ್ಕೆ ಟ್ರೈ ಮಾಡೋಣ. ಓಕೆ.